ನಮಸ್ತೆ. ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ನೀರು ಅನ್ನುವಂಥದ್ದು ನಮ್ಮೆಲ್ಲರಿಗೆ ಎಷ್ಟು ಅತ್ಯಗತ್ಯ ಅನ್ನೋದು ನಿಮಗೆ ಗೊತ್ತೇ ಇದೆ. ನಮ್ಮ ದೇಹದಲ್ಲಿ, ನಮ್ಮ ಪ್ರಕೃತಿಯಲ್ಲಿ ಎಲ್ಲ ಕಡೆಯಲ್ಲಿಯೂ 70% ಜಾಸ್ತಿ ನೀರು, ಜಲ, ಅಪ್ಮಹಾಭೂತ ಇರುವುದರಿಂದಲೇ ಈ ಪ್ರಕೃತಿ ಅನ್ನುವಂಥದ್ದು ಈ ನಿಯಮದ ಅನುಸಾರವಾಗಿ ನಡೆಯುತ್ತಾ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಹಾಗಿದ್ರೆ ಆರೋಗ್ಯ ಅಂತ ಬಂದಾಗ ಈ ಜಲ ಮಹಾಭೂತ, ಈ ನೀರು ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ, ಯಾಕೆ ಪ್ರಾಮುಖ್ಯತೆಯನ್ನ ಪಡೆದಿದೆ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಯಾಕಂತಂದ್ರೆ ಎಷ್ಟೊಂದು ಬಾರಿ ನಮ್ಮ ಮನಸ್ಸಿಗೆ ಕಸಿವಿಸಿಯಾದಾಗ, ಗೊಂದಲದಲ್ಲಿ ನಾವಿದ್ದಾಗ, ಅಥವಾ ನಮ್ಮಲ್ಲಿ ತೀರಾ ಆತಂಕ, ಏನೋ ಅಶಕ್ತತೆ, ನಂಗೆ ಯಾಕೋ ಸುಸ್ತಾಗ್ತಾ ಇದೆ, ಮೈ ಕೈಯಲ್ಲಿ ತುಂಬಾ ಕ್ರಾಂಪ್ಸ್ ಬರ್ತಾ ಇದೆ, ಸೊಂಟದಲ್ಲಿ, ಕೆಳ ಸೊಂಟದಲ್ಲಿ ನೋವು, ಸೆಳೆತ ಜಾಸ್ತಿ ಇದೆ, ಇಂತಹ ಎಷ್ಟೊಂದು ಸಮಸ್ಯೆಗಳು ಬಂದಾಗ ಮೊದ್ಲು ನಿಮ್ಮ ತಲೆ ಹೋಗೋದೆಲ್ಲಿಗೆ ಅಂತಂದ್ರೆ, ಏನಾದ್ರೂ ತೊಂದರೆ ಆಗಿರ್ಬೋದಾ, ನರಗಳ ಸಮಸ್ಯೆ ಬಂದಿರ್ಬೋದಾ, ಮೂಳೆಗಳ ಸವಕಳಿ ಉಂಟಾಗಿರ್ಬೋದಾ, ಅಥವಾ ನನ್ನ ದೇಹದಲ್ಲಿ ಏನಾದ್ರೂ ಕೆಟ್ಟ ರೋಗಗಳು ಶುರುವಾಗಿರ್ಬೋದಾ, ಇಂತಹ ಆಲೋಚನೆ ಜಾಸ್ತಿಯಾಗಿ ಬಂದಿರತ್ತೆ. ಆದ್ರೆ ನಿಮಗೆ ಗೊತ್ತಿದ್ಯಾ, ನಿಮ್ಮ ದೇಹದಲ್ಲಿ ಡಿಹೈಡ್ರೇಷನ್ ಅಥವಾ ನೀರಿನ ಅಭಾವ, ಈ ಜಲಮಹಾಭೂತದ ಕೊರತೆಯಿಂದಾಗಿ ಕೂಡ ನಿಶ್ಶಕ್ತಿ, ದೇಹದಲ್ಲಿ ಸೆಳೆತ, ಒಡೆತ, ಕ್ರಾಂಪ್ಸ್ ಬರುವಂಥದ್ದು, ಮಾನಸಿಕವಾಗಿ ಕಿರಿಕಿರಿ, ಉದ್ವೇಗ, ಆತಂಕ ಉಂಟಾಗುವಂತಹ ಸಾಧ್ಯತೆಗಳಿದಾವೆ. ಹೌದು ವೀಕ್ಷಕರೇ, ಹಾಗಾಗಿ ಆಯುರ್ವೇದ ಅನ್ನುವಂಥದ್ದು ಬೇರೆ ಶಾಸ್ತ್ರಗಳಿಗಿಂತ ವಿಭಿನ್ನ. ಯಾಕೆ ಅಂತಂದ್ರೆ ಆಯುರ್ವೇದ ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಚಟುವಟಿಕೆಗಳನ್ನ ಎಷ್ಟು ಆಳವಾದ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಅಂತಂದ್ರೆ, ಯಾವ ಸಮಸ್ಯೆಯನ್ನ ನೀವು ಬೇರೆ ಬೇರೆದಕ್ಕೆ ಹೋಲಿಸ್ತಾ ಇರ್ತೀರೋ, ಅಥವಾ ಮಾನಸಿಕವಾದಂತಹ ಕಿರಿಕಿರಿ ಅಥವಾ ಖಿನ್ನತೆ, ಇದನ್ನ ಏನೋ ಮಾನಸಿಕವಾದ ರೋಗವೇ ಬಂದಿದ್ದೇನೋ ಅನ್ನುವಂತಹ ಆತಂಕಕ್ಕೆ ನೀವು ಒಳಗಾಗಿರ್ತೀರೋ, ಅಂತಹ ಎಲ್ಲ ಸಮಸ್ಯೆಗೆ ಈ ಒಂದು ಜಲ ಮಹಾಭೂತವೇ ಉತ್ತರವಾಗಬಲ್ಲದು, ಒಂದು ಅದ್ಭುತವಾದ ಚಿಕಿತ್ಸೆ ಆಗಬಲ್ಲದು. ಆಯುರ್ವೇದ ಶಾಸ್ತ್ರ ಅಷ್ಟೇ ಅಲ್ಲದೆ ನ್ಯಾಚುರೋಪತಿಯಲ್ಲಿ ಕೂಡ ನಿಮಗೆ ಗೊತ್ತೇ ಇದೆ, ನೀರಿನ ಬಳಕೆ ಎಷ್ಟೊಂದು ರೀತಿಯಲ್ಲಿ ಆಗತ್ತೆ. ಹಾಟ್ ವಾಟರ್ ಇಮರ್ಷನ್, ಕೋಲ್ಡ್ ವಾಟರ್ ಇಮರ್ಷನ್, ಈ ರೀತಿಯಾಗಿ ನೀರಿನ ಬಳಕೆ ಅಲ್ಲಿ ಕೂಡ ತೀರಾ ವಿಸ್ತೃತವಾಗಿ ಬಳಕೆಯಲ್ಲಿರೋದು ನಿಮಗೆ ಗೊತ್ತೇ ಇದೆ. ಹಾಗೇನೆ ನಮ್ಮ ದೇಹದಲ್ಲಿ ಈ ನೀರು ಅನ್ನುವಂಥದ್ದು ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕು, ಯಾವಾಗ ನೀರನ್ನ ಕುಡಿಬೇಕು, ಎಷ್ಟು ನೀರನ್ನ ಕುಡಿಬೇಕು, ಯಾರು ನೀರನ್ನ ಕುಡಿಬೇಕು, ಯಾರು ನೀರನ್ನ ಕುಡಿಬಾರ್ದು, ಇಂತಹ ಎಲ್ಲ ವಿಷಯದ ಕುರಿತು ಆಯುರ್ವೇದದಲ್ಲಿ ಉಲ್ಲೇಖ ಇರುವಂಥದ್ದು. ಆಯುರ್ವೇದ ಏನ್ ಹೇಳುತ್ತೆ ಅಂತಂದ್ರೆ, ಈ ನೀರಿನ ಒಂದು ಮಹತ್ವವನ್ನ ಹೇಳ್ತಾ, ಹಾಗೆ ಹೇಗೆ ಸೇವನೆ ಮಾಡೋದು ಅನ್ನೋದನ್ನ ಹೇಳುವಾಗ, ಅಜೀರ್ಣೆ ಭೇಷಜಂ ವಾರಿ ಅಂತ ಹೇಳುತ್ತೆ. ಅಜೀರ್ಣ ರೋಗದಲ್ಲಿ ನೀರು ಅನ್ನುವಂಥದ್ದು ಭೇಷಜ ಅಂದ್ರೆ ಔಷಧಿ. ಅಜೀರ್ಣೆ ಭೇಷಜಂ ವಾರಿ. ಯಾರ್ಯಾರು ಅಜೀರ್ಣ ರೋಗದಿಂದ ಬಳಲ್ತಾ ಇದ್ದೀರೋ, ನೀವು ಬೇರೆ ಬೇರೆ ರೀತಿಯ ಔಷಧಿಗಳನ್ನ ನಿಮ್ಮ ದೇಹದ ಮೇಲೆ ಪ್ರಯೋಗ ಮಾಡಿಕೊಳ್ಳುವ ಮುನ್ನ ದಯವಿಟ್ಟು ಒಮ್ಮೆ ಬೆಚ್ಚಗಿನ ನೀರನ್ನ ಸ್ವಲ್ಪ ಪ್ರಮಾಣದಲ್ಲಿ ಆಗಾಗ ಕುಡಿದು ಪ್ರಯತ್ನಿಸಿ. ನಿಮ್ಮ ಆಹಾರವನ್ನ ಅಂದ್ರೆ ಘನ ಆಹಾರ ಪದಾರ್ಥದ ಪ್ರಮಾಣವನ್ನ ಸ್ವಲ್ಪ ಕಡಿಮೆ ಮಾಡಿ, ಅಥವಾ ಪೂರ್ತಿಯಾಗಿ ಸ್ವಲ್ಪ ದಿನ ಅಂದ್ರೆ ಅಜೀರ್ಣ ಆಗಿದೆ ಅಂತಂದ್ರೆ ಆ ಅಜೀರ್ಣಾವಸ್ಥೆಯಲ್ಲಿ ನೀವೇನನ್ನೇ ಕೊಟ್ಟರು ಜೀರ್ಣಿಸಿಕೊಳ್ಳಕ್ಕೆ ದೇಹಕ್ಕೆ ಕಷ್ಟ ಆಗತ್ತೆ. ಸೊ ಅಜೀರ್ಣ ಆದಾಗ ನೀವೇನ್ ಮಾಡ್ಬೋದು ಅಂತಂದ್ರೆ, ಸ್ವಲ್ಪ ಸಮಯದ ಕಾಲ ಉಪವಾಸವನ್ನ ಮಾಡಿ, ಆ ಉಪವಾಸದ ಜೊತೆಯಲ್ಲಿ ಬೆಚ್ಚಗಿನ ನೀರನ್ನ, ಬಿಸಿಯಾದ ನೀರನ್ನ ಸ್ವಲ್ಪ ಮಟ್ಟಿಗೆ ಚೂರಾಗಿ ಕುಡಿತಾ ಇದ್ರೆ, ಇದೇ ನೀರು ನಿಮ್ಮ ಅಜೀರ್ಣ ರೋಗಕ್ಕೆ ಒಂದು ಔಷಧಿಯಾಗಿ ಪರಿಣಮಿಸಬಲ್ಲದು ಅಂತ ಆಯುರ್ವೇದ ಶಾಸ್ತ್ರ ಹೇಳತ್ತೆ. ಅಜೀರ್ಣೆ ಭೇಷಜಂ ವಾರಿ. ಹಾಗೆ ಜೀರ್ಣೇ ವಾರಿಂ ಬಲಪ್ರದಂ ಅಂತ ಅಂದ್ರೆ, ನಮ್ಮ ಆಹಾರದ ಜೀರ್ಣಕ್ರಿಯೆ ಪ್ರಕ್ರಿಯೆ ಮುಗಿದ ಮೇಲೆ ಅಥವಾ ಮುಗಿಯುವ ಹಂತದಲ್ಲಿದ್ದಾಗ, ಯಾವಾಗ ನಮ್ಮ ದೇಹದಲ್ಲಿ ಆಹಾರ ನೀವು ಸೇವನೆಯನ್ನ ಮಾಡಿದೀರಾ, ಸೇವನೆಯ ನಂತರ ಅದು ಪಚನವಾಗ್ತಾ ಇದೆ, ಪಚನ ಕ್ರಿಯೆಯ ಮುಗಿಯುವ ಹಂತದಲ್ಲಿದ್ದಾಗ ನೀರನ್ನ ನೀವು ಕುಡಿದಲ್ಲಿ ಅದು ಬಲವಾಗಿ ಪರಿಣಮಿಸ್ತದೆ. ಅದು ಒಂದು ಟಾನಿಕ್ ತರ ನಿಮ್ಗೆ ಸಹಾಯ ಮಾಡತ್ತೆ. ಜೀರ್ಣೇ ವಾರಿಂ ಬಲಪ್ರದಂ. ನಿಮ್ಮ ದೇಹದಲ್ಲಿ ಆಹಾರ ಜೀರ್ಣವಾಗುವ ಹಂತದಲ್ಲಿ, ಜೀರ್ಣವಾದಂತಹ ಹಂತದಲ್ಲಿ, ಜೀರ್ಣೆ ಅಂದ್ರೆ ಇನ್ನೇನ್ ಜೀರ್ಣಕ್ರಿಯೆ ಪೂರ್ತಿ ಮುಗೀತು ಅಥವಾ ಮುಗಿದು ಹೋಗಿದೆ ಅನ್ನುವಂತಹ ಹಂತದಲ್ಲಿ ನೀವು ನೀರನ್ನ ಸೇವನೆ ಮಾಡಿದ್ರೆ, ಆ ನೀರು ಬಲಪ್ರದ, ನಿಮಗೆ ಶಕ್ತಿಯನ್ನ ಕೊಡುತ್ತೆ, ನಿಮ್ಮ ಊರ್ಜೆಯನ್ನ ಹೆಚ್ಚಿಸುತ್ತೆ, ನಿಮ್ಮ
ಒಂದು ತಾಕತ್ತು ಹೆಚ್ಚಾಗೋ ರೀತಿಯಲ್ಲಿ ಇದೇ ನೀರು ಮಾಡುತ್ತೆ ಅಂತ ಈ ಶ್ಲೋಕ ಹೇಳತ್ತೆ. ಜೀರ್ಣೆ ವಾರಿ ಬಲಪ್ರದಂ. ನಂತರ ಹೇಳತ್ತೆ ಭೋಜನೆ ಚ ಅಮೃತಂ ವಾರಿ. ಅಂದರೆ ಊಟದ ಜೊತೆಯಲ್ಲಿ ನೀರನ್ನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀವು ಕುಡಿದ್ರೆ ಅಮೃತ ಸಮಾನವಾಗಿ ಇದೇ ನೀರು ನಿಮ್ಮ ದೇಹವನ್ನ ಕಾಪಾಡುತ್ತೆ. ಭೋಜನೆ ಚ ಅಮೃತಂ ವಾರಿ. ನಂಗೆ ಗೊತ್ತು, ಈ ವಿಷಯ ಕೇಳ್ತಾ ಇದ್ದಂತೆ ತುಂಬಾ ಜನರಿಗೆ ಕಸಿವಿಸಿ ಅನ್ನಿಸ್ಬಹುದು, ತಪ್ಪು ಅನ್ನಿಸ್ಬಹುದು, ನೀರು ಕುಡಿಲೇಬಾರ್ದು ಊಟಕ್ಕೆ ಅನ್ನುವಂತಹ ತುಂಬಾ ಹಠವಾದಿಗಳು ಇಲ್ಲಿ ಇದ್ದಿರ್ಬಹುದು. ಆದ್ರೆ ಇದು ನನ್ನ ಮಾತಲ್ಲ, ನಾನ್ ಹೇಳ್ತಾ ಇರೋದಲ್ಲ. ನಮ್ಮ ಸಂಹಿತೆಗಳಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ ನಾನೇನ್ ಅಧ್ಯಯನ ಮಾಡಿದ್ದೇನೆ ಅದನ್ನ ರೆಫರೆನ್ಸ್ ಸಮೇತವಾಗಿ ನಾನು ನಿಮ್ಮ ಎದುರು ಹಂಚಿಕೊಳ್ತಾ ಇರುವಂಥದ್ದು. ಈ ಶ್ಲೋಕವೇ ಹೇಳಿರುವಂಥದ್ದು ಭೋಜನೆ ಚ ಅಮೃತಂ ವಾರಿ. ಆಹಾರದ ಜೊತೆಯಲ್ಲಿ ವಾರಿ ಅಂದ್ರೆ ನೀರನ್ನ ನೀವು ಸೇವನೆ ಮಾಡಿದ್ರೆ ಅದು ಅಮೃತಕ್ಕೆ ಸಮಾನ. ಭೋಜನಾಂತೆ ವಿಷಪ್ರದಂ. ಊಟ ಆದ ತಕ್ಷಣದಲ್ಲಿ ಘಟ 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 ಅಂತ ಒಂದ್ ಲೋಟ ನೀರು ಕುಡಿಯೋ ಹ್ಯಾಬಿಟ್ ನಿಮ್ಗೂ ಏನಾದ್ರೂ ಇದ್ದದಿದ್ರೆ ಅದು ವಿಷಕ್ಕೆ ಸಮಾನ. ಆ ಒಂದು ನೀರು ಆಹಾರ ಸೇವನೆಯ ತಕ್ಷಣದಲ್ಲಿ, ಊಟ ಆದ ತಕ್ಷಣದಲ್ಲಿ ನೀರನ್ನ ಘಟ 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 ಅಂತ ಕುಡಿಯೋದು ವಿಷಕ್ಕೆ ಸಮಾನ ಆಗಬಹುದು ಅನ್ನುವಂಥದ್ದನ್ನ ಆಯುರ್ವೇದ ಉಲ್ಲೇಖ ಮಾಡತ್ತೆ. ಹೀಗೆ ಆಯುರ್ವೇದ ಶಾಸ್ತ್ರದಲ್ಲಿ ಪ್ರತಿಯೊಂದು ವಿಷಯದ ಕುರಿತು, ನಿಮ್ಮ ದೇಹದ ಬಗ್ಗೆ, ಪ್ರಕೃತಿಯ ಬಗ್ಗೆ, ಜೀವನಚರಿಯ ಬಗ್ಗೆ, ದಿನಚರಿ, ಋತುಚರಿ, ಯಾವ ರೀತಿ ನಾವು ಬದುಕಬೇಕು, ಸದ್ವಿಚಾರಗಳ ಬಗ್ಗೆ ಸವಿವರವಾದಂತಹ ಉಲ್ಲೇಖಗಳು ನಮ್ಗೆ ನೋಡ್ಲಿಕ್ಕೆ ಸಿಗತ್ತೆ. ಆಯುರ್ವೇದ ಅನ್ನುವಂಥದ್ದು ಕೇವಲ ಕಷಾಯ, ಔಷಧಿ ಅಥವಾ ಎಲ್ಲೂ ಆರಾಮಾಗದೆ ಇರುವಂತ ಬೆನ್ನೋವಿಗೆ ಮದ್ದು ಕೊಡುವಂತ ಒಂದು ಶಾಸ್ತ್ರ ಅಷ್ಟೇ ಅಲ್ಲ. ಆಯುರ್ವೇದ ಅನ್ನೋದು ಒಂದು ಜೀವನ ಶಾಸ್ತ್ರ. ಆಯುರ್ವೇದ ಅನ್ನೋದು ಒಂದು ಜೀವಶಾಸ್ತ್ರ. ಆಯುರ್ವೇದ ನಿಮ್ಗೆ ಬದುಕಲಿಕ್ಕೆ ಹೇಳ್ಕೊಡತ್ತೆ. ಆಯುರ್ವೇದ ನಿಮ್ಗೆ ಖುಷಿಯಿಂದ ಇರೋದು ಹೇಗೆ ಅಂತ ತಿಳಿಸತ್ತೆ. ಆಯುರ್ವೇದ ನಿಮಗೆ ಆರೋಗ್ಯ ಮತ್ತು ಸಮಾಧಾನವನ್ನ ಪಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡತ್ತೆ. ಅಷ್ಟೇ ಅಲ್ಲದೆ ಪ್ರಕೃತಿಯ ಜೊತೆಯಲ್ಲಿ ನಿಮ್ಮ ಪ್ರಕೃತಿಯನ್ನ ಕಾಪಾಡಿಕೊಂಡು ನೀವು ಹೇಗೆ ಬದುಕಬಹುದು, ಈ ಒಂದು ಅವಿನಾಭಾವ ಸಂಬಂಧವನ್ನ ಅರಿತುಕೊಂಡು ದೇಹದ ಪ್ರಕೃತಿ, ಹೊರಗಿನ ಈ ಪ್ರಕೃತಿ ಎರಡರ ನಡುವೆಯ ಒಂದು ಸಮನ್ವಯ ಹೇಗೆ ಮಾಡ್ಕೊಳ್ಬಹುದು, ಯಾವ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬಹುದು ಅನ್ನೋದರ ಕುರಿತು ಹೇಳೋದೇ ಈ ಆಯುರ್ವೇದ. ಸೊ ಆಯುರ್ವೇದ ಅನ್ನೋದು ಕೇವಲ ರೋಗಿಗಳಿಗಾಗಿ ಮಾತ್ರ ಅಲ್ಲ, ಆರೋಗ್ಯವಂತ ವ್ಯಕ್ತಿಗಳು ಕೂಡ ನಾಡಿ ಪರೀಕ್ಷೆಯನ್ನ ಮಾಡಿಸಿಕೊಂಡು ನಿಮ್ಮ ಪ್ರಕೃತಿಯನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಸುಲಭ ಆಗತ್ತೆ. ಹೇಗೆ ನೋಡಿ, ಬಯಲು ಸೀಮೆಯಲ್ಲಿ ಒಂದು ರೀತಿಯ ದಿನಚರ್ಯೆ, ಆಹಾರ ಪದ್ಧತಿ ಇರತ್ತೆ, ಮಲೆನಾಡಿನಲ್ಲಿ ಇನ್ನೊಂದ್ ತರ ಇರತ್ತೆ, ಕರಾವಳಿಯಲ್ಲಿ ಇನ್ನೊಂದ್ ತರ ಇರತ್ತೆ. ಯಾಕೆ ಅಂತಂದ್ರೆ ಆಯಾ ಪ್ರಕೃತಿಗನುಗುಣವಾಗಿ ಅಲ್ಲಿಯ ಜನ ಬದುಕುವ ರೀತಿ ನೀತಿಗಳು ಬದಲಾಗಿರತ್ತೆ. ಅದೇ ರೀತಿ ನಿಮಗೆ ನಿಮ್ಮ ದೇಹದ ಪ್ರಕೃತಿ ಅರ್ಥವಾದಲ್ಲಿ, ನಿಮ್ಮ ದೇಹದ ಪ್ರಕೃತಿ ಹೇಗೆ ಅಂತ ನೀವು ಅರಿತುಕೊಳ್ಳುವ ಪ್ರಯತ್ನ ಮಾಡಿದಲ್ಲಿ ನೀವು ಕೂಡ ನಿಮ್ಗೆ ಯಾವುದೇ ರೀತಿಯ ರೋಗ ಬಾರದೇ ಇರುವ ರೀತಿಯಲ್ಲಿ ನಿಮ್ಮ ಪ್ರಕೃತಿಗನುಗುಣವಾದ ದಿನಚರಿ, ಋತುಚರಿ, ಆಹಾರ ಪದ್ಧತಿ, ವ್ಯಾಯಾಮ ಇದೆಲ್ಲವನ್ನ ಅರಿತುಕೊಂಡು ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ಇನ್ನು ಈಗಾಗಲೇ ರೋಗ ಬಂದವರು, ಈಗಾಗಲೇ ಹಲವಾರು ಸಮಸ್ಯೆಯಿಂದ ನಾನು ಬಳಲ್ತಾ ಇದ್ದೇನೆ, ತುಂಬಾ ಸುಸ್ತು, ತುಂಬಾ ನಿಶ್ಶಕ್ತಿ, ಮೈ ಕೈಯಲ್ಲೆಲ್ಲ ನೋವು, ಮಲಗಿದ್ರೆ ಸಾಕು ಕಾಲು ಎಳಿಯತ್ತೆ. ಇದ್ರಲ್ಲಿ ಎಸ್ಪೆಷಲಿ ನೆನಪಲ್ಲಿ ಇಟ್ಕೊಳ್ಳಿ, ರೆಸ್ಟಿಂಗ್ ಪೇನ್ ಅಂತ ಏನ್ ಹೇಳ್ತೀವಿ, ಅಥವಾ ಮಲಗಿದಾಗ ನಿಮ್ಗೆ ಕಾಲಲ್ಲಿ, ಅದರಲ್ಲೂ ಈ ಕಡಕಾಲಿನಲ್ಲಿ ಕಾಫ್ ಮಸಲ್ ಅಲ್ಲಿ ಸೆಳೆತ ಬಂದಂತ ಆಗುವಂಥದ್ದು, ಅಥವಾ ಕೆಲಸ ಮಾಡ್ತಾ ಇರುವಾಗ ಸಡನ್ ಆಗಿ ಬೆನ್ನಿನ ಇಕ್ಕೆಲಗಳಲ್ಲಿ ನಿಮಗೆ ಕ್ರಾಂಪ್ಸ್ ಬಂದಂತೆ ಆಗ್ತಿದೆ ಅಂತಂದ್ರೆ ದಯವಿಟ್ಟು ಒಮ್ಮೆ ನೀವು ನೀರು ತೆಗೆದುಕೊಳ್ಳುವ ರೀತಿ ಶಾಸ್ತ್ರಕ್ಕೆ ಅನುಗುಣವಾಗಿ ಇದೆಯಾ ಅನ್ನೋದನ್ನ ಒಮ್ಮೆ ನೀವೇ ರೀಚೆಕ್ ಮಾಡ್ಕೊಂಡು ನೋಡಿ. ಅಷ್ಟಾಗಿಯೂ ನಿಮಗೆ ಸಮಸ್ಯೆಗಳಿದ್ದಲ್ಲಿ ನೀವು ಒಮ್ಮೆ ನಮ್ಮ ಸಸ್ಯ ಸಂಜೀವಿನಿಗೆ ಬಂದು ತಪಾಸಣೆಯನ್ನ ಮಾಡಿಸ್ಕೋಬಹುದು. ಅಥವಾ ಇಲ್ಲಿ ಬರಕ್ ಆಗೋದಿಲ್ಲ ಅಂತಂದ್ರೆ ಆನ್ಲೈನ್ ಮೂಲಕ ಕೂಡ ನಮ್ಮ ಆನ್ಲೈನ್ ಕನ್ಸಲ್ಟೇಷನ್ ಅನ್ನ ನೀವು ಪಡ್ಕೊಳ್ಬಹುದು. ಆನ್ಲೈನ್ ಮೂಲಕ ನಮ್ಮನ್ನ ಸಂಪರ್ಕ ಮಾಡ್ಲಿಕ್ಕೆ ತೆರೆಯ ಮೇಲೆ ಬರ್ತಾ ಇರುವಂತಹ ನೀವು ನಂಬರ್ಗೆ ಸಂಪರ್ಕ ಮಾಡಿ, ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ವಿವರವಾಗಿ ನಿಮ್ಗೆ ಯಾವ ರೀತಿಯಲ್ಲಿ ನೀವು ಕನ್ಸಲ್ಟೇಷನ್ ಬುಕ್ ಮಾಡ್ಕೊಳ್ಬಹುದು ಅನ್ನೋದು ಬರ್ದಿರ್ತೇವೆ. ಅದನ್ನ ಓದಿಕೊಂಡು ಅದೇ ಪ್ರಕಾರದಲ್ಲಿ ನೀವು ಕನ್ಸಲ್ಟೇಷನ್ ಅನ್ನ ಬುಕ್ ಮಾಡ್ಕೋಬಹುದು. ಇಲ್ಲೇ ಬಂದು ನಾಡಿ ಪರೀಕ್ಷೆ ಮಾಡ್ಕೊಳ್ಳೋದು ಯಾವತ್ತಿದ್ರೂ ಅತ್ಯುತ್ತಮ. ಆದರೆ ಕಾರಣಾಂತರಗಳಿಂದ ಇಲ್ಲಿಯ ತನಕ ಬರ್ಲಿಕ್ಕೆ ಅನುಕೂಲ ಇಲ್ಲದೆ ಇದ್ದಲ್ಲಿ ನೀವು ಆನ್ಲೈನ್ ಮೂಲಕ ಕೂಡ ನಮ್ಮನ್ನ ಸಂಪರ್ಕ ಮಾಡಬಹುದು. ಎಷ್ಟೊಂದು ಜನರಿಗೆ ಆನ್ಲೈನ್ ಮೂಲಕ ಕೂಡ ನಾವು ಕನ್ಸಲ್ಟೇಷನ್ ಮಾಡಿದಲ್ಲಿ ಆರೋಗ್ಯದಲ್ಲಿ ತುಂಬಾ ಒಳ್ಳೆಯ ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹೋದ ವಾರ ನಾನು ಫೈಬ್ರೋಮಯಾಲ್ಜಿಯಾದ ಬಗ್ಗೆ ಹಾಕಿದ್ದೆ. ಫೈಬ್ರೋಮಯಾಲ್ಜಿಯಾದ ವಿಡಿಯೋವನ್ನ ನೋಡ್ಬಿಟ್ಟು ನೀವೆಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ಒಂದು ಸ್ಪಂದನೆಯನ್ನ ಕೊಟ್ಟಿದ್ರಿ.
ಎಷ್ಟೊಂದು ಜನ ಕನ್ಸಲ್ಟೇಷನ್ ಅನ್ನ ತಗೊಂಡ್ರಿ. ಹಾಗೆ ತಗೊಂಡವರಲ್ಲಿ ಹಲವಾರು ಜನರಿಗೆ ಆಲ್ಮೋಸ್ಟ್ ಒಂದು 95% ಜನರಿಗೆ ಆರೋಗ್ಯದಲ್ಲಿ ಬದಲಾವಣೆ ಕೂಡ ಈಗಾಗಲೇ ಕಾಣ್ಲಿಕ್ಕೆ ಶುರುವಾಗಿದೆ ಅನ್ನುವಂಥದ್ದು ನನಗೆ ತುಂಬಾ ಹೆಮ್ಮೆಯ ವಿಷಯ. ತುಂಬಾ ಸಂತೋಷ ಆಗುತ್ತಾ ಇದೆ. ಹೀಗೆ ನಿಮ್ಮ ಸಹಾಯ ಒಂದು ಸಹಕಾರ ಯಾವತ್ತು ನಮ್ಮ ಮೇಲಿರ್ಲಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.